ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ನಟಿ ರಕ್ಷಿತಾ ಪ್ರೇಮ್ ಭಾವುಕರಾಗಿ ಪ್ರತಿಕ್ರಿಯಿಸಿದ್ದಾರೆ. ಕಾಲ್ತುಳಿತದಲ್ಲಿ ಹಲವರು ಗಾಯಗೊಂಡಿದ್ದು, ಕೆಲವು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ನಾನು ಕೂಡ ಆರ್ಸಿಬಿ ದೊಡ್ಡ ಫ್ಯಾನ್. ರಾತ್ರಿಯೆಲ್ಲ ಇಲ್ಲಿ ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ರು, ಸಂಭ್ರಮ ಪಡ್ತಾ ಇದ್ರು. 18ನೇ ವರ್ಷಕ್ಕೆ ಕಪ್ ಗೆದ್ದ ಸಂಭ್ರಮ ಮನೆ ಮಾಡಿತ್ತು. ಆದರೆ ನಿನ್ನೆ ನಡೆದ ಘಟನೆ ತುಂಬಾ ನೋವನ್ನ ತಂದಿದೆ. ವಿಧಾನಸೌಧದ ಮುಂದೆ, ಸ್ಟೇಡಿಯಂ ಮುಂದೆ ಅಷ್ಟು ಜನ ನಿಂತಿದ್ರು. ಆರ್ಸಿಬಿ ಫೇವರೇಟ್ ಫ್ರಾಂಚೈಸಿ. 2-3 ದಿನ ಕಾದು ಕಾರ್ಯಕ್ರಮಕ್ಕೆ ಟಿಕೆಟ್ ಮಾಡಿದ್ರೆ ಇಷ್ಟು ನೂಕುನುಗ್ಗಲು ಆಗ್ತಾ ಇರಲಿಲ್ಲ. ಓಪನ್ ಇನ್ ವೇಟ್ ಮಾಡಿದ್ದು ತಪ್ಪು. ಅಲ್ಲದೆ ಪೊಲೀಸರ ಮೇಲೆ ತಪ್ಪು ಹೊರಿಸೋದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ನಟ ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಚಿತ್ರದ ಸುರಕ್ಷಿತ ಬಿಡುಗಡೆಗಾಗಿ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಸಲಾಗಿದೆ. ತಗ್ ಲೈಫ್ ಚಿತ್ರವನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡುವಲ್ಲಿ ಕರ್ನಾಟಕ ವಿಫಲವಾಗಿದೆ ಎಂದು ಎತ್ತಿ ತೋರಿಸಲು ಅತಿನೆಂ ವೆಲನ್ ಹೇಳಿಕೊಂಡಿದ್ದಾರೆ. ಅರ್ಜಿಯಲ್ಲಿ ಕರ್ನಾಟಕದಲ್ಲಿ ಸಂವಿಧಾನಿಕ ಆಡಳಿತ ಕುಸಿದಿದೆ ಎಂದು ಉಲ್ಲೇಖಿಸಲಾಗಿದ್ದು, ಚಿತ್ರತಂಡಗಳು ಹಾಗೂ ನಾಗರಿಕರಿಗೆ ಬಹಿರಂಗ ಬೆದರಿಕೆ ಹಾಕುವ ಪರಿಸ್ಥಿತಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಎಂಬ ಗಂಭೀರ ಆರೋಪವಿದೆ. ಇದು ಕಾನೂನಿನ ನಿಯಮವನ್ನ ಹಾಳು ಮಾಡುವ ಭಯದ ವಾತಾವರಣ ಎಂದು ಅರ್ಜಿಯಲ್ಲಿ ಆರೋಪಿಸಲಾಗಿದೆ. ಇದಕ್ಕೂ ಮುನ್ನ ಕನ್ನಡಿಗರ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ, ನಾನು ತಮಿಳುನಾಡಿನಿಂದ ಬಂದು ಎಲ್ಲ ಹಣವನ್ನ ಬಾಚಿಕೊಳ್ತೇನೆ ಎಂಬ ದಿಮಾಕು ತೋರಿದ ಕಮಲ್ ಹಾಸನ್ಗೆ ತಮಿಳಿಗರೇ ತಕ್ಕ ಪಾಠವನ್ನ ಕಲಿಸುತ್ತಿದ್ದಾರೆ. ತಗ್ ಲೈಫ್ ಸಿನಿಮಾ ಬಗ್ಗೆ ತಮಿಳು ಪ್ರೇಕ್ಷಕರಿಂದಲೇ ತೀವ್ರ ವಿರೋಧ, ನೆಗೆಟಿವ್ ಕಮೆಂಟ್ಸ್ ಚೀಮಾರಿ ವ್ಯಕ್ತವಾಗ್ತಾ ಇದೆ. 2015 ಜುಲೈ 10ರಂದು ಬಿಡುಗಡೆಯಾದ ಬಾಹುಬಲಿ ಚಿತ್ರಕ್ಕೆ ಈಗ 10 ವರ್ಷಗಳು ಕಳೀತಾ ಇವೆ. ಈ ಹಿನ್ನೆಲೆಯಲ್ಲಿ ಚಿತ್ರವನ್ನ ಅಕ್ಟೋಬರ್ನಲ್ಲಿ ಮರು ಪ್ರದರ್ಶನಗೊಳಿಸಲು ತಯಾರಿಯನ್ನ ನಡೆಸಿದೆ. ಸಿನಿಮಾದ ನಿರ್ಮಾಪಕ ಶುಭು ಯರ್ಲಗಡ್ಡ ಅವರು ಅಧಿಕೃತವಾಗಿ ಸಿನಿಮಾ ರಿಲೀಸ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಕ್ಟೋಬರ್ನಲ್ಲಿ ಚಿತ್ರ ತೆರೆಗೆ ಬರಲಿದೆ. ಅಕ್ಟೋಬರ್ 23ರಂದು ಪ್ರಭಾಸ್ ಜನ್ಮದಿನ. ಆ ಸಂದರ್ಭದಲ್ಲಿ ಚಿತ್ರವನ್ನ ರಿಲೀಸ್ ಮಾಡಲು ಸಿದ್ಧತೆಯನ್ನ ನಡೆಸಿದೆ. ವಿಶೇಷವೆಂದರೆ ಬಾಹುಬಲಿ ಹಾಗೂ ಬಾಹುಬಲಿ 2 2 ಭಾಗಗಳನ್ನ ಸೇರಿಸಿ ಒಂದೇ ಭಾಗವಾಗಿ ಬಿಡುಗಡೆ ಮಾಡುವ ಯೋಚನೆ ಇದೆ. ಅವಧಿಯನ್ನ ಕಡಿಮೆ ಮಾಡಲಾಗಿದ್ದು, ಚಿತ್ರಕ್ಕೆ ಹೊಸದೊಂದು ಮೆರುಗು ಸಿಗಲಿದೆ ಎನ್ನಲಾಗ್ತಾ ಇದೆ. ಇದೀಗ ದಶಕದ ಆಚರಣೆಯೊಂದಿಗೆ ಹೊಸ ರೂಪದಲ್ಲಿ ಬಾಹುಬಲಿ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದೆ ಎಂಬುದು ಅಭಿಮಾನಿಗಳಿಗೆ ಖುಷಿಯ ಸಂಗತಿಯಾಗಿದೆ. ಇಂದು ಜನಪ್ರಿಯ ಕನ್ನಡ ನಟ ಹಾಗೂ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರ 42ನೇ ಜನ್ಮದಿನ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಕಥಾವಸ್ತು ಮತ್ತು ನವೀನ ಶೈಲಿಯಲ್ಲಿ ಸಿನಿಮಾ ಮಾಡಲು ಹೆಸರಾಗಿರುವ ರಕ್ಷಿತ್ ತಮ್ಮ ವಿಶಿಷ್ಟ ಅಭಿನಯ ಹಾಗೂ ಕಲಾತ್ಮಕ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ರಕ್ಷಿತ್ ಉಳಿದವರು ಕಂಡಂತೆ ವಾಸ್ತು ಪ್ರಕಾರ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದು, ಇದೀಗ ಸಿನಿಮಾ ಜಗತ್ತಿಗೆ ಪಕ್ಕದಂತೆ ರಕ್ಷಿತ್ ಶೆಟ್ಟಿ ಓದುವ ಹವ್ಯಾಸದಿಂದಾಗಿ ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ದ ಆರ್ಡರ್ ಆಫ್ ಟೈಮ್ ಸೇರಿದಂತೆ 4 ಪುಸ್ತಕಗಳ ಪೋಸ್ಟ್ಗಳು ವೈರಲ್ ಆಗಿವೆ. ಈ ಪೌರಾಣಿಕ ಭೌತಶಾಸ್ತ್ರ ಪುಸ್ತಕವನ್ನ ಅವರ ಪುಟ್ಟ ಸೋದರಳಿಯ ಉಡುಗೊರೆಯಾಗಿ ಕೊಟ್ಟಿದ್ದು, ಅವರು ಓದು ಪ್ರೇಮವನ್ನ ಮತ್ತೆ ಸಾಕ್ಷ್ಯಪಡಿಸಿದೆ. ತಮಿಳು ಚಿತ್ರರಂಗದ ಜನಪ್ರಿಯ ನಟ ಜಯಂ ರವಿ ಅವರ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಎದುರಾಗಿದೆ. ಇದೀಗ ಅವರ ಪತ್ನಿ ಆರತಿ ಜೊತೆಗೆ ವಿಚ್ಛೇದನ ಪ್ರಕ್ರಿಯೆಯಲ್ಲಿ ಇದ್ದಾಗಲೇ ಜಯಂ ರವಿ ಗೆಳತಿ ನಟಿ ಕೆನಿಷಾ ಜೊತೆ ತಮಿಳುನಾಡಿನ ಕುಂದ್ರಕುಡಿ ಮುರುಗನ್ ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾಗಿದ್ದು, ಇದು ತಮಿಳು ಚಿತ್ರರಂಗದಲ್ಲಿ ಸೆನ್ಸೇಷನ್ ಸುದ್ದಿಯಾಗಿದೆ. ಕೆನಿಷಾ ಮತ್ತು ಜಯಂ ರವಿ ದೇವಸ್ಥಾನದ ಒಳಗೆ ಒಟ್ಟಿಗೆ ಪ್ರವೇಶಿಸಿದ್ರು. ದೇವಸ್ಥಾನದ ಹೊರಗೆ ಕಂಡ ಫೋಟೋದಲ್ಲಿ ಇಬ್ಬರು ಪರಸ್ಪರ ಸಾಂಪ್ರದಾಯಿಕ ಹಾರಗಳನ್ನು ಧರಿಸಿ ನಿಂತಿದ್ದಾರೆ. ಇದರಿಂದ ಅಭಿಮಾನಿಗಳಲ್ಲಿ ಮದುವೆಯಾಗಿದ್ದಾರಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ.